ಸಂಸದೆ ಹೇಮಮಾಲಿನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ವಿಚಾರ ಕಾಂಗ್ರೆಸ್ ನಾಯಕ ಸುರ್ಜೇವಾಲಾ ಮಾತಿಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಹರಿಯಾಣ ಮಹಿಳಾ ಆಯೋಗದಿಂದ ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿಗೊಳಿಸಲಾಗಿದೆ. ಜನಪ್ರತಿನಿಧಿಗಳು ನಮ್ಮ ಧ್ವನಿಯಾಗಲಿ ಅಂತ ಕಳಿಸ್ತೀವಿ. ಇದು ಸುರ್ಜೇವಾಲಾರ ಹೇಳಿಕೆ. ಜನಪ್ರತಿನಿಧಿಗಳು ನಮ್ಮ ಧ್ವನಿಯಾಗಲಿ ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಆದರೆ ಹೇಮಮಾಲಿನಿಯಂತೆ ನೆಕ್ಕಲು ಕಳುಹಿಸಲಾಗುತ್ತಾ? ಇಂಥ ಪದ ಪ್ರಯೋಗ ಮಾಡಿದ್ದಾರೆ ರಣದೀಪ್ ಸುರ್ಜೇವಾಲಾ. ಸೊ ಅವರ ಈ ಹೇಳಿಕೆಗೆ ವ್ಯಾಪಕವಾದ ಟೀಕೆ ಮತ್ತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸುಮೋಟೋ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಇದಕ್ಕೆ ವಿವರಣೆ ಕೇಳಿ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. हेमामालिनी जी का भी बड़ा सम्मान करते हैं। क्यों? धर्मेंद्र जी के ब्याह रखी है बहू है हमारी। परंतु ये फिल्म स्टार तो हो सकता है कोई, हम लोग जो है मुझे या गुप्ता जी को इसलिए आप बनाते हैं कि साहब हम लोग जो हैं आपकी सेवा कर सकें। नायब सैनी जी को भी इसलिए बनाया, मनोहर लाल खट्टर जी को भी इसलिए बनाया, दूसरे साथियों को भी हमने इसलिए बनाया। परंतु आज जो होने लग रहा है वो होने लग रहा है मेरे बुजुर्गों, मेरे साथियों, मेरे भाइयों, मेरे दोस्तों के वोट के राज को खत्म करने की साजिश हो रही है। नहीं तो किसान के रास्ते पर नश्तर क्यों बिछाए जाते हैं, आप बता दीजिए। सरपंचों को चंडीगढ़ बुला के पंचकुला में क्यों कूटा जाता है? नंबरदारियां क्यों खत्म की जाती हैं? गरीब आदमी को राशन कार्ड के लिए धक्के क्यों खाने पड़ते हैं? इसलिए समय बदल रहा है। ये वोट का अगर राज खत्म कर देंगे तो आपके हाथ में कुछ बचेगा। ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಮೊದಲಿಗೆ ಕಂಗನಾ ಅವರ ವಿಚಾರ ಆಯಿತು, ಈಗ ಹೇಮಮಾಲಿನಿ ವಿಚಾರವಾಗಿ ಕಾಂಗ್ರೆಸ್ ಮೇಲಿಂದ ಮೇಲೆ ಎಡವಟ್ಟು ಮಾಡ್ಕೊಳ್ತಾ ಇದೆಯಾ ಮಹಿಳೆಯರ ಬಗ್ಗೆ ನೀಡೋ ಹೇಳಿಕೆಗಳಲ್ಲಿ ಅಂತ? ಖಂಡಿತವಾಗ್ಲೂ ವಿಜಯ್, ಯಾಕಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಯೂ ಸಹಿತ ಆಯಾ ರೀತಿಯ ಆಯಾಮಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ಟೀಕೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಈಗ ಚುನಾವಣೆ ಹತ್ರ ಬರ್ತಾ ಇರೋ ಹಾಗೆ ಏನಂದರೆ ಹೇಳಿಕೆಗಳ ಮೇಲೆ ನಿಯಂತ್ರಣ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು, ಹೈಕಮಾಂಡ್ ನಾಯಕರು ತಮ್ಮ ತಮ್ಮ ನಾಯಕರಿಗೆ ಹೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಬಹಳಷ್ಟು ಬಾರಿ ಎಡುತ್ತಾ ಇದೆ. ಕಾರಣ ಏನು ಅಂತಂದರೆ ಅವರು ಮಹಿಳೆಯರ ಮೇಲೆ ಕೊಡ್ತಾ ಇರ್ತಕ್ಕಂತಹ ಹೇಳಿಕೆಯ ವಿಚಾರವಾಗಿ ಈ ಹಿಂದೆ ಕಂಗನಾ ರನೌತ್ ಅವರ ಹೇಳಿಕೆ ವಿಚಾರದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ತದನಂತರ ಹೇಳಿಕೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಟಿಕೆಟ್ ಅನ್ನ ಸಹಿತ ಮಿಸ್ ಮಾಡಲಾಯಿತು. ತದನಂತರ ಈಗ ರಣದೀಪ್ ಸುರ್ಜೇವಾಲಾ ಅವರ ಸರದಿ ಹೇಮಮಾಲಿನಿ ಅವರ ವಿರುದ್ಧವಾಗಿ ಏನಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಿಜೆಪಿ ಇದನ್ನೇ ಟೀಕಾಸ್ತ್ರವನ್ನ ಮಾಡ್ಕೊಳ್ತಾ ಇರುವಂತದ್ದು. ಜನಪ್ರತಿನಿಧಿಗಳು ಆಯ್ಕೆ ಆಗುವಂಥದ್ದು ತಮ್ಮ ಧ್ವನಿಯಾಗಿರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಆದರೆ ಹೇಮಮಾಲಿನಿಯ ರೀತಿಯಾಗಿ ಏನಂದ್ರೆ ನೆಕ್ಕುವಂತಹ ರೀತಿಯಲ್ಲಿ ಅಂದ್ರೆ ತುಂಬಾ ಕೆಳಮಟ್ಟದ ಒಂದು ಟೀಕೆಯನ್ನ ಮಾಡೋ ಮೂಲಕವಾಗಿ ಸುರ್ಜೇವಾಲಾ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಈಗ ಟೀಕೆಗೆ ಗ್ರಾಸವಾಗ್ತಾ ಇದೆ. ಇದೇ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಯೋಗವು ಸಹಿತ ಸ್ವಯಂ ಪ್ರೇರಿತವಾಗಿ ಸೊಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ ಮತ್ತು ಅದರ ಜೊತೆಗೆ ಹರಿಯಾಣ ಮಹಿಳಾ ಆಯೋಗವು ಸಹಿತ ಕೇಸನ್ನು ದಾಖಲಿಸಿಕೊಂಡು 9ನೇ ತಾರೀಕಿಗೆ ಒಳಗಾಗಿರಂದ್ರೆ ನಿಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಹೇಳಿದೆ. ಇದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಅಸ್ತ್ರವನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು ಮತ್ತು ಈಗಾಗಲೇ ನಿನ್ನೆಯಿಂದನೂ ಸಹಿತ ದೊಡ್ಡ ಮಟ್ಟದಲ್ಲಿ ಸುರ್ಜೇವಾಲಾ ವಿರುದ್ಧವಾಗಿ ಏನಂದ್ರೆ ಟೀಕಾಸ್ತ್ರವನ್ನ ಮಾಡ್ತಾ ಇದೆ. ನಿರಂತರವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡೋ ಮೂಲಕವಾಗಿ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಸರಿಯಾದ ರೀತಿಯಲ್ಲಿ ಸ್ಥಾನಮಾನ ಕೊಡೋದಿಲ್ಲ ಒಂದ್ ಕಡೆಗೆ, ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಸಹಿತ ಮಹಿಳೆಯರಿಗೆ ಗೌರವ ಇಲ್ಲದ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನುವಂತಹ ವಿಚಾರವನ್ನ ಬಿಜೆಪಿ ಹೇಳ್ತಾ ಇದೆ. ಆದರೆ ಇದೆಲ್ಲಾ ಟೀಕೆಗಳಿಗೂ ಸಹಿತ ಸುರ್ಜೇವಾಲಾ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಸಹಿತ ನಾನು ಆ ರೀತಿಯಾಗಿ ಹೇಳಿದ್ದಲ್ಲ. ಬಿಜೆಪಿ ಈ ಒಂದು ವಿಡಿಯೋ ತುಣುಕನ್ನ ವಿಡಿಯೋ ಏನೋ ಹೇಮಮಾಲಿನಿ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ನಲ್ಲ ಅದನ್ನ ಏನಂದ್ರೆ ಬೇರೆ ರೀತಿಯಾಗಿ ಏನಂತಂದ್ರೆ ಎಡಿಟ್ ಮಾಡಲಾಗಿದೆ. ಆ ಮೂಲಕವಾಗಿ ಆ ವಿಡಿಯೋನ ಏನಂದ್ರೆ ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾನೂ ಸಹಿತ ಪ್ರಕರಣವನ್ನು ದಾಖಲಿಸ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅದೇನೇ ಆಗಿರಲಿ, ಒಟ್ಟು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರ ನಡುವೆ ಈಗ ಚುನಾವಣೆಯ ಮೊದಲ ಹಂತದ ಏನಂದ್ರೆ ಮತದಾನ ನಡೆಯುವಂತಹ ಕೆಲವೇ ದಿವಸಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಮೇಲೆ ದೊಡ್ಡದಾದಂತಹ ಪರಿಣಾಮ ಬೀರುತ್ತೆ, ಮಹಿಳೆಯ ಮತದಾರರ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ನಡೀತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.